Chappale nama Max Sudeep Sir please. Sir, a hearty welcome sir. ಮಾರ್ನವಿ ಚಿತ್ರ ಅದಕ್ಕೆ ನಿಮ್ಮ ಧ್ವನಿಯ ಶಕ್ತಿ ಸರ್. ನೀವು ಈ ಚಿತ್ರಕ್ಕೆ ಧ್ವನಿ ಕೊಡೋದಕ್ಕೆ ಒಂದು ಮುಖ್ಯ ಕಾರಣ ಏನು ಸರ್? ಈ ಚಿತ್ರದ ಬಗ್ಗೆ ನಿಮಗೆ ತುಂಬಾ ಇಷ್ಟವಾದಂತ ವಿಷಯ. ಧ್ವನಿ ಅವರಿಗೆ ಇಷ್ಟ ಆಯ್ತು ಕೊಟ್ಟೆ. ನಥಿಂಗ್ ಮೋರ್ ದನ್ ದಟ್. ಎಲ್ಲರಿಗೂ ನಮಸ್ತೆ. ಐ ಹ್ಯಾವ್ ಸೀನ್ ರಿತಿಕ್ ಅವರು ಈಗ ನನಗೆ ಬಿಗ್ ಬಾಸ್ ಮಧ್ಯದಲ್ಲಿ ಯಾವಾಗ ಅವರು ಸೀರಿಯಲ್ ಟ್ರೈಲರ್ಸ್ ಬರ್ತಾ ಇರೋದು. ದಟ್ಸ್ ಹೌ ಐ ನೋ ಹಿಮ್. ಐ ಹ್ಯಾವ್ ನಾಟ್ ಮೆಟ್ ಹಿಮ್ ಪರ್ಸನಲಿ. ಅಪ್ರೋಚ್ ಮಾಡಬೇಕಾದ್ರೆ ಇವರು ಚೈತ್ರ ಅವ್ರು ಮಾಡಿದ್ರು. ಐ ಡೋಂಟ್ ಥಿಂಕ್ ವಿ ಶುಡ್ ಥಿಂಕ್ ಟೂ ಮಚ್ ಇಂಟು ಇಟ್. ದಿ ನೀಡೆಡ್ ಇಟ್, ವಿ ಗೇವ್ ಇಟ್. ದಟ್ಸ್ ಆಲ್. ಓಹ್, ನಾವು ಅದನ್ನು ನೋಡಿದೆ, ಅದ್ಭುತವಾಗಿದೆ. ಎಸ್, ಟ್ರೈಲರ್ ಹೇಗೆ? ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಸರ್, ಮಾರ್ನಮಿ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಕರಾವಳಿಯಲ್ಲಿ ತುಂಬಾ ಭರ್ಜರಿಯಾಗಿ ಆಚರಿಸ್ತಾರೆ ಸರ್. ನಿಮ್ಗೆ ಯಾವತ್ತಾದ್ರೂ ಅವಕಾಶ ಸಿಕ್ಕಿತಾ ಮಾರ್ನಮಿನ ನೋಡೋದಕ್ಕೆ, ಹುಲಿ ವೇಷವನ್ನ? ಯಾಕಂದ್ರೆ ಕಳೆದ ವರ್ಷ ನೀವು ಮಂಗಳೂರಿಗೆ ಬಂದಿದ್ರಿ ಸರ್. ಅಲ್ಲಿ ಒಂದು ಹುಲಿ ವೇಷದ ಒಂದು ದೊಡ್ಡ ಸ್ಪರ್ಧೆ ಆಗುತ್ತೆ. ನೀವು ಬಂದಿದ್ರಿ, ಅದನ್ನ ನೋಡಿದ್ರಿ, ಕಣ್ ತುಂಬಿಕೊಂಡಿದ್ರಿ. ಸೊ ಇದೆಲ್ಲ ಇದನ್ನ ನೋಡಿದಾಗ ನಿಮ್ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಸರ್? ನಮಗೆ ಸಿನಿಮಾದಲ್ಲಿ ಒಂದು ಕಲ್ಚರ್ ಇದೆ, ರೈಟ್? ಸೊ ಸಿನಿಮಾದ ಒಂದು ಕಲ್ಚರ್ ಇದೆ. ಈ ಪರ್ಟಿಕ್ಯುಲರ್ ಆಲ್ ದಿಸ್ ಇವಾಗ ಸಿನಿಮಾದೊಳಗೆ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ, ಇನ್ಕಾರ್ಪೊರೇಟ್ ಆಗ್ತಾ ಇರೋದ್ರಿಂದ ವಿ ಆರ್ ಸೀಯಿಂಗ್ ಎ ನ್ಯೂ ಕಲ್ಚರ್ ಇನ್ ಕನ್ನಡ ಸಿನಿಮಾ. ಅಂಡ್ ಅದು ನೋಡೋದಕ್ಕೆ ಅದ್ಭುತ. ಅದರೊಳಗಡೆ ನಮ್ಮ ಕೈಲಾಗಲ್ಲ. ನಾವು ಮತ್ತೆ ಇವ್ರು ಮಾಡಿದ್ದಾರೆ ಅಂದ್ರೆ ಇಟ್ಸ್ ವೆರಿ ಗುಡ್. ರೀಸೆಂಟ್ಲಿ ಆಸ್ ಯು ಸೇಡ್, ಐ ಹ್ಯಾವ್ ಗಾನ್ ದೇರ್ ಟು ಸಿ ಇಟ್. ಇಟ್ಸ್ ವಂಡರ್ಫುಲ್. ಇಟ್ಸ್ ಸ್ಕೇರಿ. No, because I think scary because ಈ ಥರ ಒಂದು ಹಾರ್ಡ್ ವರ್ಕ್ ಇರುತ್ತೆ, ಈ ಥರ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ, ಆ್ಯಂಡ್ ಈ ಥರ ಇಮೋಷನ್ಸ್ ಇದೆ ಅದಕ್ಕೆ. ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಅನ್ ಆರ್ಟ್, ಇಟ್ಸ್ ಸಚ್ ಅ ಪ್ಯೂರ್ ಥಿಂಗ್. ಒಳಗಡೆ ತೊಗೊಂಡು ಅದನ್ನು ಭಾಳ ಬದುಕ್ತಾರೆ ಅವರು ಅಂದಾಗ ಇಟ್ಸ್ ಸಮಥಿಂಗ್. ಸೊ ಅದನ್ನ ಈ ಥರ ಪರದೆ ಮೇಲೆ ತರೋದು ಆ್ಯಂಡ್ ಟು ಆ ಸಿನಿಮಾ ಫ್ಲೋ ತರೋದು, ಐ ಥಿಂಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ದ ಟ್ರೈಲರ್ ಲುಕ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. So yeah, I'm very happy that I get to see it. I'm happy seeing it. ನಿಜ ಸರ್ ಹೇಳ್ದಂಗೆ ಅದು ಬಹಳ ಒಂದು ದೇವರ ಕಲೆ ಅಂತಾನೆ ಹೇಳ್ತಾರೆ. ಟ್ರೈಲರ್ ಅಲ್ಲೂ ಕೂಡ ನೋಡಿದ ಹಾಗೆ ಸಣ್ಣ ಮಕ್ಕಳಿಗೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಅಥವಾ ಅವರಿಗೆ ದೈಹಿಕವಾಗಿ ಏನಾದ್ರೂ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೂ ಕೂಡ ಹರಕೆಯನ್ನ ಸಲ್ಲಿಸ್ತಾರೆ, ನನ್ನ ಮಗು ಕೈಲಿ ಹುಲಿ ವೇಷ ಹಾಕಿಸ್ತೀವಿ ಅಂತ ಹೇಳಿ. ಸರ್ ಹೇಳ್ದಂಗೆ ಒಂದ್ ಇಡೀ ತಿಂಗಳು ಅವರ ಮೈಗೆ ಪೇಂಟ್ ಹಾಕೊಂಡು ಬಿಸಿಲಲ್ಲಿ ಹುಲಿ ವೇಷವನ್ನ ಮನೆಗೆ ಹೋಗಿ ನಲ್ದು ದೇವಸ್ಥಾನದ ಮುಂದೆ ಅದ್ ಮಾಡ್ತಾರೆ. ಸೊ ತುಂಬಾ ಒಂದು ದೈವಿಕವಾದಂತಹ ಕಲೆ. ಆ ಕಲೆಯನ್ನ ಇವರು ಎನ್ಕಾರ್ಪೊರೇಟ್ ಮಾಡ್ಕೊಂಡು ಅಷ್ಟು ಅದ್ಭುತವಾಗಿ ತೋರಿಸಿ. ಇವತ್ತು ಸುದೀಪ್ ಸರ್ಗೆ ಆ ಟ್ರೈಲರ್ ಅಷ್ಟು ಇಷ್ಟ ಆಗಿದೆ. ಸರ್, ನಮ್ಮ ನಿರ್ದೇಶಕರ ಬಗ್ಗೆ ಏನ್ ಹೇಳ್ತೀರಾ? ಅವರು ಇಲ್ಲಿವರೆಗೂ ಅಸೋಸಿಯೇಟ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡಿದ್ದಾರೆ ಸರ್. ಅವ್ರು ಫಸ್ಟ್ ಟೈಮ್ ಒಬ್ಬ ಡೈರೆಕ್ಟರ್ ಆಗಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಅವ್ರನ್ನ ನೋಡಿ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಸರ್? See, I think ಯಾವಾಗ ಒಬ್ಬ ಒಂದು ವ್ಯಕ್ತಿ ಒಂದು ಕಾನ್ಸೆಪ್ಟ್ ಆಯ್ಕೆ ಮಾಡ್ತಾರಲ್ಲ, ದಟ್ ಪ್ಲಾಟ್, ಐ ಥಿಂಕ್ ದಟ್ ಸ್ಪೀಕ್ಸ್ ವಾಲ್ಯೂಮ್ ಅಬೌಟ್ ಪರ್ಸನ್. ಆ್ಯಂಡ್ ಐ ಥಿಂಕ್ ಅವ್ರ ಕಡೆ ಅವ್ರದ್ದು ಇಷ್ಟಿತ್ತಲ್ಲ, ರಿಷಿತ್ ಶೆಟ್ಟಿ. ಸೊ ನನ್ನ ಪ್ರಕಾರ ಅವ್ರಿಗೆ ಅವ್ರದೇ ಊರಾಗಿರೋದ್ರಿಂದ ದೇ ಆರ್ ವೆಲ್ ಎಕ್ವಿಪ್ಡ್ ವಿತ್ ನಾಲೆಡ್ಜ್. And ಅದನ್ನು ಪರದೆ ಮೇಲೆ ತರೋದು ಇನ್ನೊಂದು ಆರ್ಟ್ ಅದು ಆ್ಯಕ್ಚುಲಿ. ಸೊ ಇಟ್ಸ್ ನಾಟ್ ಈಸಿ. ಐ ಆಮ್ ವೆರಿ ಶೋರ್ ದರ್ಸ್ ಅ ಲಾಟ್ ಆಫ್ ವರ್ಕ್ ಆ್ಯಂಡ್ ಆ ಪೊಟೆನ್ಷಿಯಲ್ ರಿತ್ವಿಕ್ ಅವ್ರನ್ನ ಅದನ್ನು ಯೂಸ್ ಮಾಡಿಕೊಂಡು ತಂದಿದ್ದಾರೆ ಅಂದರೆ ಐ ಥಿಂಕ್ ದಟ್ ಸಮಥಿಂಗ್. ಫ್ರಾಂಕ್ಲಿ ಸ್ಪೀಕಿಂಗ್ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ದ ಸಾಂಗ್ ಇನ್ ಚರಣ್ ನೀವು ಹೇಳಿದಾಗ ಐ ಥಿಂಕ್ ಒನ್ ಆಫ್ ದಿ ರೇರೆಸ್ಟ್ ಫ್ಯಾಂಟಾಬುಲಸ್ ಟ್ಯಾಲೆಂಟ್. ಅವ್ರ ಸಿನಿಮಾಗೊಂದು ಅವ್ರದ್ದು ಯಾವುದೋ ಫಸ್ಟ್ ಒಂದು ಸಿನಿಮಾ ಇಲ್ಲಿದ್ದಾರೆ, ಹಾಡು ಹೇಳ್ಸಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ. ಯಾವ್ದು ಇದು? ಚರಣ್ ಸರ್ ಅದು ಡಿಯೋಲ ಅಂತ ಅಂದ್ಬಿಟ್ಟು ನಾನು ಇದೇ ಥರ ಮನೆಯಲ್ಲಿ ಕೂತ್ಕೊಂಡಿದ್ದೆ. ಇದೊಂದು ಗ್ಯಾಂಗ್ ಬಂತು ಒಳಗಡೆ. ಅದು ಬಿಗ್ ಬಾಸ್ ಯಾರೋ ಒಂದು ಪರಿಚಯ ಆಗಿ ಯಾರಿಂದಲೋ ಯಾರೋ ಬಂದ್ಬಿಟ್ಟು ಕರ್ಕೊಂಡು ಹೇಳ್ಕೊಂಡು ಒಂದು ಹಾಡು ಆಡಿಸಿದ್ದಾರೆ ಆ ಟೈಮಲ್ಲಿ. ಸೊ ದಟ್ ವಾಸ್ ಐ ಥಿಂಕ್ ದಟ್ ವಾಸ್ ಇಸ್ ಡೆಬ್ಯೂ, ರೈಟ್? ಅವಾಗ ಹಾಡು ಆಡಿಸಿದ್ದೀನಿ, ಇವಾಗ ಡೈಲಾಗ್ ಹೇಳ್ಸಿದ್ದಾರೆ. ನೆಕ್ಸ್ಟ್ ಇನ್ನೇನು ಮಾಡಿಸ್ತಾರೆ ಗೊತ್ತಿಲ್ಲ. ಸೊ ಐ ಥಿಂಕ್ ದಟ್ಸ್ ಹೌ ಐ ಟು ಚರಣ್. ಆ್ಯಂಡ್ ಹಿಸ್ ಮ್ಯೂಸಿಕ್ ಇಸ್ ರಿಯಲಿ ಗುಡ್ ಆ್ಯಂಡ್ ಈ ಸೌಂಡಿಂಗ್ ಇಸ್ ವೆರಿ ಗುಡ್. ಐ ಥಿಂಕ್ ದಿಸ್ ಫಿಲ್ಮ್ ಹ್ಯಾಸ್ ಗಾಟ್ ಲಾಟ್ ಆಫ್, ನನಗೆ ಗೊತ್ತಿರೋಂಗೆ ತುಂಬ ಪೊಟೆನ್ಷಿಯಲ್ ಕಾಣ್ತದೆ ಟ್ರೈಲರ್. ಇಟ್ಸ್ ವೆರಿ ಓವರ್ವೆಲ್ಮಿಂಗ್ ಟು ಸಿ ಸಚ್ ಅ ಥಿಂಗ್. ಕನ್ನಡದಲ್ಲಿ ಈ ಥರ ಒಂದು ಪ್ಲಾಟ್ಸ್ ಬರ್ತಾ ಇರೋದು, ಐ ಥಿಂಕ್ ದಿಸ್ ಇಸ್ ವಾಟ್ ಟೇಕ್ಸ್ ಸಿನಿಮಾ ಅಪ್. ಸೊ ಐ ಆಮ್ ವೆರಿ ಶ್ಯೂರ್ ದಿಸ್ ವಿಲ್ ಬಿ ವೆರಿ ಗುಡ್.
ಸರ್ ಹೇಳಿದ್ರು ತುಂಬಾ ಒಳ್ಳೆ ಪೊಟೆನ್ಷಿಯಲ್ ಕಾಣ್ತಾ ಇದೆ ಈ ಸಿನಿಮಾದಲ್ಲಿ ಅಂಡ್ ಇದೊಂದು ದೊಡ್ಡ ರೀತಿಯಲ್ಲಿ ಯಶಸ್ಸನ್ನ ಕಾಣುತ್ತೆ. ಸೊ ಇಲ್ಲಿ ಸರ್ ಇಲ್ಲಿ ನಿಂತಿದ್ದಾರೆ ಅಂದ್ರೆ ಅವ್ರನ್ನ ನೋಡಕ್ಕೆ ಖುಷಿಯಾಗಿದ್ರು ಸ್ಟೂಡೆಂಟ್ಸ್ ತರ ಅಲ್ಲಿ ಮುಂದೆ ಕೂತಿದ್ದಾರೆ ಸರ್. ಹೀರೋ ಮತ್ತೆ ಹೀರೋಯಿನ್ ಋತ್ವಿಕ್ ಮತ್ತೆ ಚೈತ್ರಾ ಜೆ ಆಚಾರ್. ಸೊ ದಯವಿಟ್ಟು ಅವರನ್ನ ಬರಮಾಡಿಕೊಳ್ಳೋಣ. ಐ ಆಮ್ ಶೋರ್ ಅವ್ರ ನಿಮ್ ಬಗ್ಗೆ ಮಾತಾಡೋದಕ್ಕೆ ಕಾಲಿನ ತುದಿ ಬೆರಳಲ್ಲಿ ನಿಂತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಋತ್ವಿಕ್ ಹಾಗೂ ಚೈತ್ರಾ ಜೆ ಆಚಾರ್ ಅವರನ್ನ ಪ್ಲೀಸ್. Also, it's an honor, Suman sir, to be speaking in front of you. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಸಿನಿಮಾಗಳು ನೋಡಿದ್ವಿ ಸರ್. ಸೊ ಟುಡೇ ಟು ಬಿ ಹಿಯರ್ and be presenting your films and all, sir. I'm happy to have you here. Chaitra, you're so excited, so happy to see Sudeep sir. ಯಾವಾಗಲೂ ಎಕ್ಸೈಟ್ ಆಗಿರ್ತಾರೆ, ಯಾರು ನೋಡಿದ್ರು ಎಕ್ಸೈಟ್ ಆಗಿರ್ತಾರೆ. ನಮ್ದು ಸ್ಪೆಷಲ್ ಯಾವಾಗ ನೋಡಿ ಎಕ್ಸೈಟ್ ಆಗಿರ್ತಾರೆ. No, I have to say that. ಇದೇ ಟ್ರೈಲರ್ ನೋಡಿ ಅವ್ರು ನೋಡ್ಬೇಕು ಅದು ಎಕ್ಸೈಟ್ಮೆಂಟ್, ಅಲ್ಲಿ ಯಾರು ಹುಡುಗಿ ನಿಂತಿರ್ತಾರೆ ಅವಾಗಲೂ ಅದೇ ಎಕ್ಸೈಟ್ಮೆಂಟ್. So don't get confused with that excitement. So I'm not biased anta basically. That's what I'm saying. That's a good thing. That's a good thing. Yeah. So don't think she's excited to see. Only to see. No, I am. Excited in No, this. I am. She's generally excited In life. For nothing she's excited. So you. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಈ ಇವೆಂಟ್ಗೆ ಎಲ್ಲರೂ ಬಂದಿದ್ದಕ್ಕೆ. ಅಂಡ್ ಎಲ್ಲ ನಾವು ಕೆಲಸ ಮಾಡುವಾಗ ನೋಡಿದ್ದವ್ರು ಎಲ್ಲರೂ ಮುಖಗಳು ಕಾಣಿಸ್ತಾ ಇದೆ. ಸೊ ಐಮ್ ವೆರಿ ಹ್ಯಾಪಿ. ಅಂಡ್ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್. ನಾವು ಈ ವಾಯ್ಸ್ ಬೇಕಿತ್ತು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ವಿ ಫಸ್ಟ್. ಅದಾದ್ಮೇಲೆ ವಿ ವರ್ ಟ್ರೈಯಿಂಗ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ ನ ರೀಚ್ ಮಾಡಕ್ಕೆ. ಕೊನೆಗೆ ಹೆಂಗೋ ಸಿಕ್ಕಿದ್ರು. ಅದಾದ್ಮೇಲೆ ಒಪ್ಕೊಳ್ಳಲ್ವೇನೋ ಅಂತ ಸುಮ್ನೆ ಸರ್ ಇದಕ್ಕೆ ವಾಯ್ಸ್ ನಿಮ್ದಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ ಡೈರೆಕ್ಟರ್ ಸುಮ್ನೆ ಅದು ಟ್ರಯಲ್ ಗೆ ಬೇಸ್ ವಾಯ್ಸ್ ಹಾಕಿ ಮಾಡಿದ್ದಾರೆ. ನಿಮ್ ವಾಯ್ಸ್ ಅಲ್ಲಿ ಬೇಕಂತ, ಬಟ್ ಅದು ನಿಮ್ ವಾಯ್ಸ್ ಕೂತ್ರೆ ಚೆನ್ನಾಗಿ ಕಾಣಿಸೋದು ಅಂತ ಹೇಳಿದಾಗ ಹಿ ಸೆಡ್ ಎಸ್. ಇಷ್ಟು ಈಸಿಯಾಗಿ ಏನಾದ್ರು ಲೈಫಲ್ಲಿ ಸಿಕ್ಬಿಟ್ರೆ ಅದ್ರ ಬೆಲೆ ಇದೆಯಾ ಇಲ್ವಾ ಅಂತ ನಾನು ಇದು ಕನ್ಸ, ಇದು ನಿಜವಾಗ್ಲೂ ಅವ್ರು ಸುಮ್ನೆ ಹೇಳಿದಾರೆ ಆಮೇಲೆ ಮರ್ತು ಬಿಡ್ತಾರೆ ಅಂತ. ದೆನ್ ಹಿ ಆಸ್ಕ್ಡ್ ವೆನ್ ಡು ಯು ವಾಂಟ್ ಟು ರೆಕಾರ್ಡ್. And then after that ನಾನು ಸರ್ will it be too much if we ask ಟ್ರೇಲರ್ ಲಾಂಚ್ ನೀವೇ ಮಾಡ್ಕೊಟ್ರೆ ಅಂತ ಅದನ್ನು ಕ್ಯಾಶುವಲ್ ಆಗಿ ಕೇಳಿದೆ ನಾನು. ಸುಮ್ಮನೆ ಇಲ್ಲ ಮ್ಯಾಕ್ಸಿಮಮ್ ಏನ್ ಹೇಳ್ತಾರೆ ಇಲ್ಲ ಬಿಸಿ ಅಂತ. he said when is it? okay I'll come. ಅವಾಗ್ಲೂ I was like this ಸುಮ್ಮನೆ ಇದೇನೋ ಸ್ಪೂಫ್ ಏನೋ ಒಂದು prank is doing. This is how I thought it is, because I've only watched your films and been a fan of what a performer you are. You're a star but you never made us feel that. ನನಗಂತೂ ಒಂದ್ ಕ್ಷಣನೂ ಹಂಗ್ ನಿಮ್ ಫೀಲೇ ಮಾಡಿಸ್ಲಿಲ್ಲ. ಮೇಬಿ ದಟ್ ಇಸ್ ವೈ ಐ ಆಮ್ ಟೇಕಿಂಗ್ ಸೋ ಮಚ್ ಲೀನಿಯನ್ಸ್ ಟು ಟಾಕ್ ಟು ಯು ಲೈಕ್ ದಟ್. ಅದು ನನಗೆ ಆ ಗ್ರಾಟಿಟ್ಯೂಡ್ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ಗೊತ್ತಿಲ್ಲ ಸರ್. ಐ ಕ್ಯಾನ್ ಓನ್ಲಿ ಬಿ ಯುವರ್ ಆರ್ಡೆಂಟ್ ಫ್ಯಾನ್ ಥ್ರೂ ಔಟ್ ಮೈ ಲೈಫ್ ಅಂಡ್ ಜಸ್ಟ್ ಅಪ್ರಿಶಿಯೇಟ್ ಅಂಡ್ ವಾಚ್ ಆಲ್ ಆಫ್ ಯುವರ್ ಫಿಲ್ಮ್ಸ್ ಟಿಲ್ ದಿ ಎಂಡ್ ಆಫ್ ಟೈಮ್. ದಟ್ಸ್ ಆಲ್ ಐ ಕ್ಯಾನ್ ಡೂ ಆಸ್ ಯುವರ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್ ನಮ್ಮ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್ ಇತ್ತು, ಅದು ನೀವು ಕೊಟ್ಟಿದ್ದೀರಾ. ಅಂಡ್ ಐ ಥಿಂಕ್ ವಿತ್ ದಿಸ್ ವಿಲ್ ಮೂವ್ ಅ ಲಿಟಲ್ ಮೋರ್ ಅಹೆಡ್. ಸೊ ಥ್ಯಾಂಕ್ ಯು ಸೋ ಮಚ್. And yeah, I'm just excited and nervous. Thank you sir. I love you so much sir. Thank you so much. ಅಷ್ಟೇ ಸರ್ ಹೇಳಾದ್ಮೇಲೆ ನೀವ್ ಯಾವಾಗ್ಲೂ ಖುಷಿಯಾಗಿ ಎಕ್ಸೈಟಿವ್ ಆಗಿ ಇರ್ತೀರಾ ಅಂತ ಹೇಳಾದ್ಮೇಲೆ ನಾವ್ ಇನ್ನೇನ್ ಪ್ರಶ್ನೆ ಕೇಳ. ಆಕ್ಚುಲಿ ಸರ್ ಕರೆಕ್ಟ್ ಆಗಿ ಹೇಳಿದಾರೆ. ನಾನ್ ನಿಮ್ಮನ್ನ ಯಾವಾಗ ನೋಡಿದಾಗೆಲ್ಲ ನೀವ್ ಹಿಂಗೆ ಇರ್ತೀರಾ. Just excited in life. Just that's good to be excited. ಅವ್ರಿಗೆ ಡೆಡ್ ಆಪೋಸಿಟ್ ಆಗಿ ಇವ್ರು ನಿಂತಿದ್ದಾರೆ ನೋಡಿ. ನೀವು ಫುಲ್ ಎಕ್ಸೈಟ್ಮೆಂಟ್, ಇವ್ರು ಫುಲ್ ಡಿಸಿಪ್ಲಿನ್. ಹಿಂಗಷ್ಟೇ ಡಿಸಿಪ್ಲಿನ್ ಆಗಿ ಅವ್ರ ಹತ್ರ ಪ್ರಶ್ನೆ ಕೇಳೋಣ. ಋತ್ವಿಕ್ ಅವರೇ, ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಸಿಕ್ಕಿದೆ ಸುದೀಪ್ ಸರ್ ಈ ಟ್ರೈಲರ್ ಲಾಂಚ್ ಮಾಡಿರೋದು, ಅವರ ಧ್ವನಿ ಈ ಟ್ರೈಲರ್ಗೆ ಸೇರಿರೋದು? ಎಲ್ರಿಗೂ ನಮಸ್ತೆ. ಬಂದರು ಮೀಡಿಯಾ ಆ್ಯಂಡ್ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಸ್ಪೆಷಲ್ ಥ್ಯಾಂಕ್ಸ್ ಸುದೀಪ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಾವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ಕೊಂಡು ಕೂತ್ಕೊಂಡಿದ್ದೆ ಅಲ್ಲಿ ಸ್ಟೇಜಿಗೆ ಕರೆದಾಗ ಮಾತಾಡೋಣ ಅಂದ್ಕೊಂಡು. ಇವರೆಲ್ಲ ಹೇಳ್ಬಿಟ್ರು ಅದನ್ನು. ಅಂದರೆ ಸುದೀಪ್ ಸರ್ ಮೀಟಾದಾಗ ಏನೇನಾಗಿತ್ತು, ಏನು ಖುಷಿ ಆಗಿತ್ತು ಅಂತ ಹೇಳ್ಕೊಳ್ಳೋಣ ಅಂದ್ಕೊಂಡೆ. ಫಸ್ಟ್ ಟೈಮ್ ಏನೋ ಎಕ್ಸ್ಪ್ರೆಸ್ ಮಾಡೋಣ ಅಂದ್ಕೊಂಡೆ. ಅವೆಲ್ಲವನ್ನೂ ಇವರು ಕಿತ್ಕೊಂಡ್ರು. ಬಟ್ ಸ್ಟಿಲ್ ನಾವು ಮೀಟ್ ಅದೇ ಚೈತ್ರ ಹೇಳಿದಂಗೆ ತುಂಬ ಸೋರ್ಸ್ಗಳಿಂದ ನಾವು ಸುದೀಪ್ ಸರ್ನ ಮೀಟ್ ಆಗೋಕ್ಕೆ ಟ್ರೈ ಮಾಡಿದ್ವಿ. ಧ್ವನಿ ಬೇಕು, ಆಮೇಲೆ ಲಾಂಚ್ ಕರಿಬೇಕು ಅಂತ. ಅದು ಲಾಸ್ಟಿಗೆ ಇವ್ರ ಕಡೆಯಿಂದ ಆಯಿತು. ಹೋದ್ವಿ, ಎಲ್ಲ ಮಾತಾಡಿದ್ವಿ. ಇವ್ರು ಹೇಳ್ದಂಗೆ ಸರ್ ನಿಮ್ಮ ಧ್ವನಿ ಬೇಕಿತ್ತು ಅಂತ, ಯಾವಾಗ ಬೇಕು ಅಂತ ಕೇಳಿದ್ರು. ನಾವೆಲ್ಲ ಒಂದ್ಸರಿ ನಾನು ಇವ್ರ ಮುಖ ನೋಡ್ತಾ ಇದ್ದೀನಿ, ನಿಶಾಂತ್ ಸರ್ ಮುಖ ನೋಡ್ತಾ ಇದ್ದೀವಿ, ಇಷ್ಟು ಬೇಗ ಆಗ್ಬಿಡ್ತಾ ಇದ್ವು ಅಂತ. ನಾವು ಸುದೀಪ್ ಸರ್ ನೋಡಿದಾಗ ಅಂದರೆ ಅವರೊಂದು ಗತ್ತು ಎಲ್ಲ ಇರುತ್ತೆ. ನಮ್ಗೆ ಫ್ಯಾನ್ ಆಗಿ ನಮ್ಗೆ ಹಂಗೆ
ಅನಿಸ್ತಾ ಇರುತ್ತೆ. ಇಷ್ಟು ಸ್ವೀಟ್ ಆಗಿರೋ ಅಂತ ಅನ್ಸ್ಬಿಡ್ತು ನನಗೆ. ಅದ್ರ ನೆಕ್ಸ್ಟ್ ಇವಾಗ ಲಾಂಚ್ ಕರಿಬೇಕು, ಕರೆದ್ರೆ ಇವಾಗಿನೂ ಕೇಳಿದಿರಿ, ಒಂದು ಧ್ವನಿ ಕೊಡಕ್ಕೆ ಓಕೆ ಅಂತ ಹೇಳಿದ್ದಾರೆ. ಸಡನ್ ಆಗಿ ಲಾಂಚ್ ಕರೀತಾರೆ, ಏನು ಅನ್ಕೊಂತಾರೆ ಅನ್ಕೊಂಡು ಆಗಿದ್ದಾಗಲಿ ಬಂದ್ರೆ ಖುಷಿಯಲ್ಲಿ ಅನ್ಕೊಂಡು ಕೇಳಿದ್ವಿ, ಯಾವಾಗಿದೆ ಅಂತ ಕೇಳಿದ್ವಿ. ಮತ್ತೆ ನಮಗೆಲ್ಲ ಶಾಕು, ಮುಖಾಮುಖ ನೋಡ್ಕೊಂಡು ಏನಿದು ಇಷ್ಟು ಈಸಿ ಆಗ್ತಾ ಇದೆಯಲ್ಲ ಅಂತ. ಆವಾಗ ಅನಿಸುತ್ತೆ ಈಸ್ ವೆರಿ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಲ್ಪ ಆ ವಾಯ್ಸ್ ರೆಕಾರ್ಡ್ ಮಾಡಕ್ಕೆ ಸರ್ ಹೇಳಿದ್ 6 o'clock ಬನ್ನಿ ಅಂತ 3 ಗಂಟೆಗೆ ಹೋಗಿ ಕೂತಿದ್ದಾರೆ ಅವ್ರ ಮನೆ ಹತ್ರ ಡೋರ್ ಈಚೆಗಡೆ. ಅಲ್ಲ ಅಂದ್ರೆ ಅದಿರುತ್ತೆ, ನಾನು ಟೈಮ್ ರಿವರ್ಸಲ್ ಓಡ್ತಾ ಇರುತ್ತೆ ಪಾಪ ಅವ್ರಿಗೆ. ನನ್ನ ಲೈಫಲ್ಲಿ ನಾನು ಫಸ್ಟ್ ಒಬ್ಬ ಸ್ಟಾರ್ನ ಅಥವಾ ಒಬ್ಬ ಕಲಾವಿದರನ್ನ ದೊಡ್ಡವಾಗಿ ನೋಡಿದಂತಾರೆ ಸುದೀಪ್ ಸರ್ನೇ ಅದು. ಸೊ ಅದು ಅವ್ರ ಮುಖ ಹಂಗೆ ಇತ್ತು ನನಗೆ. ಅದು ಸೊ ಅವ್ರು ಕರೆದಾಗ ಎಲ್ಲಿ ಯಾವ 5 ಗಂಟೆ ಅದು ಬೆಳಗ್ಗೆ 5 ಗಂಟೆ ಬಿಟ್ಟರೆ ಕೂರ್ಬೋದು ನಾವು, ಆ ಥರ ಫೀಲಿಂಗಲ್ಲಿದ್ದೆ. ಹೋಗಿ ಕೂತ್ಕೊಂಡಿದ್ದೆ, ಸುದೀಪ್ ಸರ್ ಬಂದು ಎಷ್ಟೊತ್ತಿಗೆ ಬಂದ್ರಿ ಅಂತ. ನಾನು ಆಗಲೇ ಬಂದೆ. ಯಾಕೆ ಬರಕ್ಕೆ ಹೋದ್ರಿ ಬೇಗ, ನಂಗೆ ಹೇಳ್ಬಿಡ್ತೇನೆ ಅಂತಂದ್ರು. ಅಂದರೆ ಅಷ್ಟು ದೊಡ್ಡ ಸ್ಟಾರು, ನನಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಅಂದರೆ ಈಸ್ ವೆರಿ ಸ್ವೀಟ್. ನಾವು ಒಂದು ಇಮ್ಯಾಜಿನ್ ಮಾಡಿರ್ತೀವಿ ಸರ್ ಹಿಂಗೆ ಇರ್ತಾರೆ ಅಂತ, ಬಟ್ ಅವ್ರು ಹಂಗಿದ್ದಾರೆ. ಬಟ್ ಆಸ್ ಎ ಪರ್ಸನ್ ತುಂಬ ಸ್ವೀಟ್ ಇದ್ದಾರೆ ಅವರು. ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಾಗಿರ್ಬೋದು, ಅದೆಲ್ಲ ಗೊತ್ತಾಯಿತು. ಆ್ಯಂಡ್ ಡಬ್ ಮಾಡಬೇಕಾದ್ರೆ ನಾನಿದ್ದೆ, ನನಗೆ ಹೇಳೋದಕ್ಕೆ ಭಯ ಬರ್ತಿಲ್ಲ ಅಲ್ಲಿ. ಸರ್ ಇದು ಹಿಂಗೆ ಬೇಕು ಅಂತ ಹೇಳೋದಕ್ಕೆ ನನಗೆ ಧ್ವನಿನೇ ಬರ್ತಿಲ್ಲ. ಅವರು ಎಸ್ ಋತ್ವಿಕ್ ಅಂತ ನಾನು ಪೂರ್ತಿ ಗಂಟೆ ಒಣಗ್ತಾ ಇರ್ತಿಲ್ಲಿ, ಹೆಂಗೆ ಹೇಳಿ ಅದನ್ನ ಸರ್, ಹಿಂಗಲ್ಲ ಸರ್, ಹೆಂಗೆ ಹೇಳಿ ನಾನು. ಆಮೇಲೆ ಸರ್ ಅದು ಮಂಗಳೂರು ಸ್ಲ್ಯಾಂಗ್ ಇದು ಹಿಂಗೆ ಬೇಕಿತ್ತು ಅಂತಂದ್ರೆ ಓಕೆ ಅಂದ್ರೆ ಆ ವಾಯ್ಸ್ ವೈಬ್ರೇಷನ್ ಇರುತ್ತಲ್ಲ ಅಲ್ಲಿ, ಅಲ್ಲೇ ನೀವು ಹಿಂಗೆ ಆಗ್ಬಿಡ್ತೀರ. ಅಲ್ಲಿ ಏನು ಹೇಳೋಕ್ಕೆ ಬರಲ್ಲ. ಬಟ್ ಸಂಭವ ನನಗೆ ಒಂದಿಷ್ಟು ಸರ್ಕಸ್ ಮಾಡಿಕೊಂಡು ಒಳಗಡೆ ನನಗೆ ಧೈರ್ಯ ತಗೊಂಡು ಸರ್ ಹತ್ರ ಮಾತಾಡಿ ಸರ್ ಹಿಂಗೆ ಹಿಂಗೆ ಅಂತ ಹೇಳ್ಕೊಂಡು ಹಿ ವಾಸ್ ವೆರಿ ಸ್ವೀಟ್. ಅವಾಗಲೂ ಅಷ್ಟೇ, ಇದು ಓಕೆನಾ ಅಂತ ಕೇಳ್ಬಿಟ್ಟು ಮಾಡಿಕೊಟ್ರು. ಒಂದಿಷ್ಟು ಹೊತ್ತು ಅವ್ರ ಜೊತೆಗೆ ಊಟ ಮಾಡೋದಕ್ಕೆ. ಈಸ್ ಆಲ್ ಅಬೌಟ್ ಸಿನಿಮಾ. ನಾವು ಅನ್ಕೊಂತೀವಿ ಹೊಸಬರಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ. ಎಸ್ ಕೊಡ್ತಾರೆ, ಬಟ್ ಅವರಿಗೆ ಸಿನಿಮಾ ಮುಖ್ಯ. ಸಿನಿಮಾ ಅಂತ ಬಂದಾಗ ಅವ್ರು ಪ್ರೋತ್ಸಾಹ ಕೊಡ್ತಾರೆ. ಸೊ ನಾನಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಸಿನಿಮಾ ಅಂದಾಗ ಅವ್ರ ಪ್ರೋತ್ಸಾಹ ಇರುತ್ತೆ. ಸರ್, ನಮ್ಮ ಸಿನಿಮಾಗೆ ನಿಮ್ಮ ಧ್ವನಿ, ನೀವು ಇರೋದು ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಕ್ಕೆ ಜಾಸ್ತಿ ಕೇಳಕ್ಕೆ ಹೋಗ್ಬೇಡಿ. ಹಿಂಗ್ ಮರ್ತೋಗ್ಬಿಡ್ತಾರೆ ಸರ್ ಅವ್ರು ಏನ್ ಮಾತಾಡಿದ್ರು. ಬಟ್ ಅವ್ರು ಹೇಳಿದ್ರು ಸರ್ ಎಷ್ಟು ಸಿಂಪಲ್ ಆಗಿ ಅವ್ರನ್ನ ಅಷ್ಟು ಪ್ರೀತಿಯಿಂದ ಕರೆದು ಮಾತಾಡ್ಸಿದ್ದಾರೆ ಅಂತ. ಅದಕ್ಕೆ ಐ ಥಿಂಕ್ ಅಭಿಮಾನಿಗಳು ಯಾವಾಗ್ಲೂ ಹೇಳ್ತಿರ್ತಾರೆ ಅವರು ಎಂಥ ಮಾಣಿಕ್ಯ ಅಂತ ಅಭಿಮಾನಿಗಳಿಗೆ ಗೊತ್ತು ಅಂತ. ಸೊ ಸರ್, ನಿಮ್ಮ ಇರುವಿಕೆಯಲ್ಲಿ ನಮ್ಮ ಡೈರೆಕ್ಟರ್ನ ಕರೆದು ಬಿಡ್ತೀನಿ ಸರ್. ಈ ಚಿತ್ರದ ಡೈರೆಕ್ಟರ್, ಮಾರ್ನವಿ ಚಿತ್ರದ ಡೈರೆಕ್ಟರ್ ರಿಷಿತ್ ಶೆಟ್ಟಿ ಅವರು. ಅಯ್ಯೋ ರಿಷಿತ್ ಸರ್. ಎಸ್ ಮ್ಯಾಮ್. ಇದು ನೀವು ಕಂಡ ಕನಸು ರಿಷಿತ್ ಸರ್, ನಿಮ್ಮ ಕೂಸು. ಎಸ್ ಮ್ಯಾಮ್. ಅವರ ಆಶೀರ್ವಾದವನ್ನ ಪಡ್ಕೊಂಡು ಇವತ್ತು ಕಣ್ಣು ಓಪನ್ ಮಾಡ್ತಾ ಇದೆ. ಎಸ್ ಮ್ಯಾಮ್. ಬಹುಶಃ ನಿಮ್ಗೊಂದು ತಾಯ್ತನದ ಫೀಲಿಂಗೇ ಇರುತ್ತೆ ಅನ್ಕೊಂತೀನಿ ಚಿತ್ರ ಬಿಡುಗಡೆ ಮಾಡೋದು. ಐ ಸಾ ದಟ್ ನೀವು ಅಲ್ಲಿ ತುಂಬಾ ಭಾವುಕರಾಗಿದ್ರಿ, ಇಮೋಷನಲ್ ಆಗಿದ್ರಿ ಸುದೀಪ್ ಸರ್ ವಾಯ್ಸ್ ಕೇಳಿದಾಗ. ಈ ಕ್ಷಣ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಅವರ ಸಿನಿಮಾದ ಹಾಡುಗಳಿಗೆ ನಾನು ಊರಲ್ಲಿ ಗಣೇಶೋತ್ಸವ ಮತ್ತೆ ಈ ಶಾಲಾ ವಾರ್ಷಿಕೋತ್ಸವ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಯಾವ ಸಿನಿಮಾನು ಮಿಸ್ ಮಾಡಿಲ್ಲ, ಅಥವಾ ಯಾವ ವೀಕೆಂಡು ಮಿಸ್ ಮಾಡಲ್ಲ. ಸೊ ಅವ್ರು ಬರ್ತಾರೆ, ಅವರು ಅಲ್ಲಿರೋ 15 ಜನ ಕಂಟೆಸ್ಟೆಂಟ್ಸ್ಗೆ ಹೇಳೋ ಮಾತುಗಳಲ್ಲ ಅದು. ಅದನ್ನ ನೋಡುವಂತ ಕೊಟ್ಟೆ ಅಂತ ಕನ್ನಡಿಗರಿಗೆ ಅದನ್ನ ಕರೆಕ್ಟ್ ಆಗಿ ಕನೆಕ್ಟ್ ಆದ್ರೆ ತುಂಬಾ ಜನಕ್ಕೆ ತುಂಬಾ ಒಳ್ಳೇದಾಗತ್ತೆ ಅಂತ ನನ್ನ ಅನಿಸಿಕೆ. ಸೊ ಅಷ್ಟು ಜನರಲ್ಲಿ ನಾನು ಕೂಡ ಒಬ್ಬ ಸರ್. ಸೊ ನಾನು ಆಗ್ಲೇ ಚೈತ್ರ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅಂದ್ರೆ ಅಲ್ಲಿ ಕುತ್ಕೊಂಡು, ಇದೆಲ್ಲ ಕನ್ಸ ಅಂತ ನನಗೆ ಅಂದ್ರೆ ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡೆ. ಓಕೆ, ಒಂದು 7-8 ವರ್ಷದಿಂದ ಒಂದು ಜರ್ನಿ ಇತ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಸಡನ್ ಆಗಿ ಒಂದು ಸಿನಿಮಾ ಇವ್ರ ಹತ್ರ ಒಂದು ಕತೆ ಹೇಳ್ತೀನಿ, ಪಿಚ್ ಮಾಡ್ತೀನಿ. ಅದು ಪ್ರೊಡ್ಯೂಸರ್ ಸಿಗ್ತಾರೆ, ಪ್ರೊಡ್ಯೂಸರ್ಗೆ ಇಷ್ಟ ಆಗುತ್ತೆ, ಕತೆ ಕೇಳಿದಂತ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ನಾವು ಅಂದ್ಕೊಂಡಿರುವಂತ ಎಲ್ಲಾ ಟೆಕ್ನಿಷಿಯನ್ಸ್ಗಳು ನಮ್ಮ ಜೊತೆ ಕೊಲಾಬರೇಟ್ ಆಗ್ತಾರೆ. ಸೊ ಅದೆಲ್ಲ ಆಗಿ ಇವತ್ತು ಸಿನಿಮಾ ಶೂಟಿಂಗ್ ಮುಗಿಸಿ ಸಿನಿಮಾ ರಿಲೀಸಿಂಗ್ ರೆಡಿ ಇದೆ. ಸುದೀಪ್ ಸರ್ ಬಂದು ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನನಗೆ ನಿಜವಾಗ್ಲೂ ಈಗಲೂ ಸ್ವಲ್ಪ ಅಂದ್ರೆ ಏನು ನಡೀತಾ ಇದೆ ಲೈಫಲ್ಲಿ, ಯಾರೋ ದೇವ್ರ ಜೋರಾಗಿ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ ಅನ್ನೋ ತರ ಫೀಲ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ದೊಡ್ಡ ಅಭಿಮಾನಿ. ನಾನೊಬ್ಬನೇ ಅಂತಲ್ಲ, ನಾನಾಗ್ಲೇ ಕಾಲ್ ಮಾಡಿದ್ದೆ ನಮ್ಮ DOP ಸರ್ಗೆ. ಅವ್ರು ಹೇಳಿದ್ರು, ನೀವು ನನ್ನ ಬಗ್ಗೆ ಏನ್ ಮಾತಾಡ್ಲಿಲ್ಲ ಅಂದ್ರು ಓಕೆ, ನನ್ನ ಕೆಲಸ ಹೋಗಲಿಲ್ಲ ಅಂದ್ರು ಓಕೆ, ಸುದೀಪ್ ಸರ್ ಹತ್ರ ನಾನು ಅವ್ರ ಫ್ಯಾನ್ ಅಂತ ಒಂದು ಹೇಳಿ ಅಂತ ಹೇಳಿದ್ರು.
ಸೊ ನಾವೆಲ್ಲರೂ ನಮ್ಮ ಇಡೀ ತಂಡ ಸುದೀಪ್ ಸರ್ ಶಿವಸೇನಾ ಅಂತ ಸರ್ ಈ ಚಿತ್ರದ DOP. ಅವ್ರ ಹೆಸರು ಪಾಪ ಹೇಳಿ, ಅವ್ರು ಅದಕ್ಕೆ ಬೇಜಾರ್ ಮಾಡ್ಕೋತಾರ ಆಮೇಲೆ. ಶಿವ ಸರ್. ಸೊ ತುಂಬಾ ದೊಡ್ಡ ಜರ್ನಿ ನೀವು ಹೇಳಿದಾಗೆ. ಅಂದ್ರೆ ಒಂದು ಈ ಹೋಟೆಲ್ ಅಲ್ಲಿ ಕ್ಲೀನರ್ ಇಂದ ಕೆಲಸ ಶುರು ಮಾಡಿದ್ದು. ಸೊ ಕ್ಲೀನರ್ ಇಂದ ಶುರು ಮಾಡಿದವನು ಅಲ್ಲಿ ಬೇರೆ ಒಂದು ಯಾವ್ದೋ ಒಂದು ಚಿಕ್ಕ ಕಂಪ್ನಿಲಿ ಸೂಪರ್ವೈಸರ್ ಆಗಿ ಮಾಡೋಷ್ಟು ಇದಾಯಿತು. ಇವತ್ತು ಇದ್ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಶುರು ಮಾಡಿದೆ. ಇವತ್ತು ಡೈರೆಕ್ಟರ್ ಆಗಿ ಪ್ರಮೋಷನ್ ಸಿಕ್ಕಿದೆ. ಸೊ ಗೊತ್ತಿಲ್ಲ, ದೇವರ ಆಶೀರ್ವಾದ, ನನ್ನ ಹೆತ್ತವರ ಆಶೀರ್ವಾದ, ಸರ್ ಅಂತ ದೊಡ್ಡವರ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ.